ಆಗ ಅವನಿಗೆ ಹೇಳಿದಿರಾ ನೀವು? ಅವನೇ ತಂದು ಕೊಟ್ಟದ ಅಂತ ಹೇಳಿದೆ, ಹೀಗೆ ಡೌಟ್ ಉಂಟಂತ ಮೆಡಿಕಲ್ ಕಿಟ್ ಕೊಟ್ಟದ. ನಾನು MLA ಅಶೋಕ್ ರೈ ಹತ್ರ ಹೇಳುದು, ನೀವು ಯಾವತ್ತೂ ಹೇಳ್ತೀರಿ ಮಹಿಳೆಗೆ ಅನ್ಯಾಯ ಆದಾಗ ಮಾತಾಡ್ತೇನೆ, ಮಕ್ಕಳಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸ್ತೇನೆ ಅಂತ ಹೇಳುವವರು, ಈ ಕೇಸಲ್ಲಿ ಕೋರ್ಟಿಗೆ ಹೋಗಿ ನೀವೇ ಸಾಕ್ಷಿ ಹೇಳಬೇಕು ಅಶೋಕ್ ರೈ ಅವರೇ. ಯಾಕೆಂದ್ರೆ ನೀವೇ ಅಲ್ಲಿ ಮುಚ್ಚಳಿಕೆ ಭರಿಸಲಿಕ್ಕೆ ಫೋನ್ ಮಾಡಿದವರು. ವೇಳೆ ಈ ಸ್ಥಾನದಲ್ಲಿ ಈಗ ಮುಸ್ಲಿಂ ಇರ್ತಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೆಂಕಿ ಹತ್ತುತ್ತಿತ್ತು. ಈಗ ಯಾಕೆ ಮಾತಾಡ್ತಾ ಇರಲಿಲ್ಲ? ಶರಣ್ ಪಂಪೋಲ್ ರವರು ಇದಕ್ಕೆ ಮಧ್ಯವರ್ತಿಯಾಗಿ ಬಂದಿದ್ದಾರೆ ಅಂತ ನನಗೆ ಗೊತ್ತು. ಮೊನ್ನೆಯಿಂದ ಎಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕೇಸ್ ಹಬ್ಬಿದೆ. ಒಂದು ಸಂತ್ರಸ್ತೆಗೆ ಒಬ್ಬ ಮದುವೆಯಾಗಿದಾಗ ನಂಬಿಸಿ 7.5 ತಿಂಗಳು ಗರ್ಭಿಣಿಯಾದ ನಂತರ ಕೈ ಕೊಟ್ಟು ಈಗ ಆ ಸಂತ್ರಸ್ತೆ ಒಂದು ಮಗುವಿನ ತಾಯಿಯಾಗಿದ್ದಾಳೆ. ಹಾಗಾಗಿ ಈ ಸಂತ್ರಸ್ತೆಯ ಮನೆಯವರು ಎಲ್ಲ ಕಡೆಯಲ್ಲೂ ಸಹ ಮಾತಾಡಿ, ಅಪ್ಪ ಅಮ್ಮನ ಹತ್ರ ಮಾತಾಡಿ ಎಲ್ಲ ಸರಿಯಾಗಿ ಒಂದು ಕಡೆಯಲ್ಲಿ ಪುತ್ತೂರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ 10/5/2025 ಕಂಪ್ಲೇಂಟ್ ಕೊಟ್ಟಾಗ NCR ಆಗಿ ಅಲ್ಲಿ ಬಂದು ಆ ಹುಡುಗ ಮತ್ತು ಅವನ ತಂದೆ ಕುಟುಂಬದವರೆಲ್ಲ ಬಂದು ಇಲ್ಲಿ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ದಾರೆ. ಹುಡುಗನಿಗೆ 21 ವರ್ಷ ಆದ ನಂತರ ನಾವು ಮದುವೆ ಮಾಡಿ ಕೊಡ್ತೇವೆ. ಆ ಒಂದು ವೇಳೆ ಡೆಲಿವರಿ ಆದ ನಂತರ ಆ ಮಗುವಿಗೆ ಅವನ ಹೆಸರನ್ನು, ತಂದೆ ಹೆಸರು, ಅವನ ಹೆಸರು ಹಾಕ್ಬೋದು ಅಂತ ಮುಚ್ಚಳಿಕೆ ಬರೆದು ಕೊಟ್ಟ ನಂತರ ಸಹ ಪುನಃ 24/6 ಜೂನಿಗೆ ಹೋಗಿ ಒಂದು FIR ಅನ್ನು ಮಾಡಿಸಿದ್ದಾರೆ. FIR ಅನ್ನು ಮಾಡಿಸಿದ ನಂತರ ಈಗ ಹುಡುಗ ಎಲ್ಲಿಯೂ ಕಾಣ್ತಾ ಇಲ್ಲ. ಹುಡುಗ ತಲೆಮರೆಸಿಕೊಂಡು ಹೋಗಿದ್ದಾನೆ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಪಂಚಾಯತಿಕೆ ಮಾಡಿಕೊಂಡು, ಕೆಲವು ಗಣ್ಯ ವ್ಯಕ್ತಿಗಳನ್ನು ಮನೆಯಲ್ಲಿ ಮುಂದೆ ಇರಿಸಿಕೊಂಡು ಪಂಚಾಯತ್ ಮಾಡಿಕೊಂಡು, ಸ್ಟೇಷನಲ್ಲೂ ಎಲ್ಲ ಮುಚ್ಚಳಿಕೆ ಬರೆಸಿಕೊಂಡು, ಕೊನೆಯದಾಗಿ ಎಲ್ಲ ಆದ ನಂತರ ಮದುವೆ ಆಗ್ತೇನೆ ಅಂತ ಹೇಳಿದ ನಂತರ ಈಗ ಡೆಲಿವರಿ ಆದ ನಂತರ ಸಹ ಅವಳನ್ನು ಮದುವೆ ಆಗುವುದಿಲ್ಲ ಹೇಳಿ ವಂಚನೆ ಮಾಡಿಕೊಂಡು ತಲೆಮರೆಸಿಕೊಂಡ ಹುಡುಗ ಈಗ 1 ವಾರ ಆಯಿತು. ಆ ಹುಡುಗ ಎಲ್ಲಿಯೂ ಕಾಣ್ತಾ ಇಲ್ಲ. ಅವನ ಹೆಸರು ನಾನು ನಿಮಗೆ ಹೇಳಬೇಕು, ಶ್ರೀಕೃಷ್ಣರಾವು ಜಗನ್ಯಾಸರಾವ್ರವರ ಮಗ, ಬಪ್ಪಳಿಗೆ ಹೌಸ್, ಪುತ್ತೂರ್ನವ. ಕೆಲವು ಸಲ ಅವ ಬಳಕೆ ಮಾಡಿಕೊಂಡಿದ್ದಾನೆ. ಹಾಗಾಗಿ ಇವತ್ತು ನಾನು ಸಂತ್ರಸ್ತೆ ಹತ್ರವೇ ನಾನು ಮಾತಾಡಬೇಕು. ಸಂತ್ರಸ್ತೆಗೀಗ ಮಗುವಾಗಿದೆ, ಮಗುವಾಗಿ 5 ದಿನ ಆಯಿತು. ಮಗು ಮತ್ತು ಸಂತ್ರಸ್ತೆ ಮನೆಯಲ್ಲಿದ್ದಾರೆ. ಹಾಗೆ ಸಂತ್ರಸ್ತೆ ಹತ್ರ ನಾನು ಮಾತಾಡಿಸ್ಕೊಂಡು ಹೋಗ್ತೇನೆ. ಆಗ ಎಲ್ಲ ಜನರಿಗೆ ಪೂರ್ತಿಯಾಗಿ ಅರ್ಥ ಆಗ್ತದೆ. ಹಾಗೆ ಎಲ್ಲರೂ ಹೇಳ್ತಿದ್ರು ಶಾಲೆಯಲ್ಲಿ ಅವರ ಗೆಳೆತನ ಶುರುವಾದದಂತ. ಯಾವ ಶಾಲೆಯಲ್ಲಿ ಇದ್ದೀರಿ ನೀವು? ರಾಮಕೃಷ್ಣ ಹೈಸ್ಕೂಲ್ ಪುತ್ತೂರಲ್ಲಿ. ರಾಮಕೃಷ್ಣ ಹೈಸ್ಕೂಲ್ ಪುತ್ತೂರಲ್ಲಿ ಇರುವಾಗ ಇವನ ಪರಿಚಯ ಆಯಿತು. ಪರಿಚಯ ಅಂದರೆ ನೀವು ಫ್ರೆಂಡ್ಸ್ ಆಗಿದ್ದೀರಿ. ಆ ನಂತರ 9ನೇ ಕ್ಲಾಸಲ್ಲಿ ಇರುವಾಗ ಅವನೇ ಪ್ರಪೋಸ್ ಮಾಡಿದ್ದು. 9ನೇ ಕ್ಲಾಸಲ್ಲಿ ಅವನು ನಿಮಗೆ ಪ್ರಪೋಸ್ ಮಾಡಿದ. ಮತ್ತೆ ರಿಲೇಷನ್ಶಿಪ್ ಹಾಗಿತ್ತು ಸ್ಟೇಬಲ್ ಆಗಿ. ಮತ್ತೆ ಒಂದು 19 ವರ್ಷ ಆಗುವಾಗ ನಾವು ಅಂದರೆ ಫಿಸಿಕಲ್ ಆಗಿ ರಿಲೇಷನ್ಶಿಪ್ಪಲ್ಲಿ ಇದ್ದದ್ದು. ಒಂದು 5 ಸಲ ಈ ಹೈಸ್ಕೂಲ್ ಬಿಟ್ಟ ನಂತರ ನೀವು ಕಾಲೇಜ್ ಮಾಡ್ತಿದ್ದೀರಾ? ಕಾಲೇಜ್ ಎಲ್ಲಿ ಮಾಡ್ತಿದ್ರಿ ಕಾಲೇಜ್? ನಾನು ಪುತ್ತೂರಲ್ಲಿ VCಯಲ್ಲಿದ್ದೆ. ಮತ್ತೆ ಅದಾದ ನಂತರ ಮ್ಯಾಂಗ್ಳೂರು ಅಲ್ಲಿಗೆ ಏನಪ್ಪಕ್ಕೆ ಹೋಗಿದ್ದು. ಅವನು ಇಲ್ಲಿ ಪುತ್ತೂರಲ್ಲೇ ಇದ್ದ. ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಮ್ಯಾಂಗ್ಳೂರಲ್ಲಿ. ಈ ದೈಹಿಕ ಸಂಪರ್ಕ ಹೇಗೆ ಆಯಿತು ನಿಮಗೆ? ಎಲ್ಲಿ ಆಯಿತು? ಅವನ ಮನೆಯಲ್ಲೇ ಅವನೇ ಕರ್ಕೊಂಡು ಹೋದದ್ದು. ಅವನು ಕರ್ಕೊಂಡು ಹೋಗೋ ಅವರ ಮನೆಯಲ್ಲಿ ಯಾರು ಇರ್ತಾ ಇರಲಿಲ್ವಾ? ಅವರಿಬ್ಬರು ಸಹ ಜಾಬಲ್ಲಿ ಇದ್ರು. ಅವನ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಅಪ್ಪ ಯಾರು? ಅಪ್ಪ ಜಗನ್ಯಾಸರಾವ್ ಅಂತೇಳಿ. ಹೌದಾ? ಅಮ್ಮ ಶ್ರೀವಿದ್ಯಾಜಯರು. ಅವರಿಗೆ ನಿಮ್ಮ ರಿಲೇಷನ್ ಬಗ್ಗೆ ಗೊತ್ತಿತ್ತಾ? ಅವರ ಮಗನಿಗೆ ಹೀಗೆ ಲವ್ ಇತ್ತು ಅಂತ ಗೊತ್ತಿಲ್ಲ ಇತ್ತು. ಹೈಸ್ಕೂಲಲ್ಲಿ ಅವನ ಅಮ್ಮನೇ ನನ್ನ ಟೀಚರ್ ಆಗಿದ್ರು. ಅಮ್ಮ ಟೀಚರ್ ಆಗಿದ್ರು ಹೈಸ್ಕೂಲಲ್ಲಿ. ನಿಮ್ಮ ಮನೆಯಲ್ಲಿ ಗೊತ್ತಿತ್ತಾ ಇಂಥ ನಿಮಗೆ? ಎರಡು ಮನೆಯವರಿಗೂ ಗೊತ್ತಿಲ್ಲ. ದೈಹಿಕ ಸಂಪರ್ಕ ಆದದ್ದು ಗೊತ್ತಿಲ್ಲ. ಆದ್ರೆ ಅವರ ಮನೆಗೆ ಇವಾಗ ಕರ್ಕೊಂಡು ಹೋಗ್ತಿದ್ದ, ಮನೆಯಲ್ಲಿ ಅವರು ಇರ್ತಾ ಇರ್ಲಿಲ್ಲ. ಎಷ್ಟು ಸಲ ನೀವು ದೈಹಿಕ ಸಂಪರ್ಕ ಮಾಡಿದ್ದೀರಿ? 5 ಸಲ ಅದು ಮಾಡಿ. 5 ಸಲ. ಈಗ ನಿಮ್ಗೆ ಈಗ ಪ್ರೆಗ್ನೆಂಟ್ ಅಂತ ಎಷ್ಟು ತಿಂಗಳ ನಂತರ ಗೊತ್ತಾಯ್ತು? 7.5 ತಿಂಗಳು. ಟೆಸ್ಟ್ ಮಾಡುವಾಗ 7.5 ತಿಂಗಳಂತ ಗೊತ್ತಾಯ್ತು. 7.5 ತಿಂಗಳು. ನಾನೀಗ ಒಂದು ಹೆಣ್ಣಾಗಿ ತಾಯಿಯಾಗಿ ಕೇಳೋದು, ಪ್ರತಿಯೊಂದು ಹೆಣ್ಣಿಗೆ ಹುಟ್ಟಾಗೋದು ತಿಂಗಳಿಗೆ ಹುಟ್ಟಾಗ್ತದೆ. ನಿಮ್ಗೆ ಹುಟ್ಟಾಗೋದು ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಒಂದು ಪ್ರೆಗ್ನೆಂಟ್ ಅಂತ ಆಗುವಾಗ ಒಂದು ಹೆಣ್ಣು ಮುಟ್ಟಾಗೋದು ನಿಲ್ತದೆ. ನಿಮ್ಗೆ ಆ ಮುಟ್ಟಾಗ್ತಾ ಇತ್ತಾ ಅಥವಾ ಮುಟ್ಟಾಗೋದು ನಿಂತಿರ್ಲಿಲ್ವಾ? ಯಾಕೆ ಗೊತ್ತಾಗ್ಲಿಲ್ಲ? ನವೆಂಬರ್ ಅಲ್ಲಿ ಆಗಿತ್ತು. ಅಂದ್ರೆ ನಂಗೆ ಪ್ರಾಬ್ಲಮ್ ಇತ್ತು ಮುಂಚೆಯಿಂದಲೇ. 3-4 ಮಂತ್ಸ್ ಎಲ್ಲ ಪೀರಿಯಡ್ಸ್ ಆಗದೆ. 3-4 ಮಂತ್ಸ್ ಪೀರಿಯಡ್ಸ್ ಆಗ್ತಿಲ್ಲ ಇತ್ತು. ಕಂಟಿನ್ಯೂಸ್ ಸರಿ ಆಗ್ತಿಲ್ಲ ಇತ್ತು. ಕೆಲವೊಮ್ಮೆ ಸರಿ ಇರ್ತಿತ್ತು, ಕೆಲವೊಮ್ಮೆ ಸರಿ ಆಗ್ತಿಲ್ಲ. ಮೆಡಿಸಿನ್ ಇರಲಿಲ್ಲ ಅದಕ್ಕೆ? ಮೆಡಿಸಿನ್ ಸ್ಟಾರ್ಟಿಂಗ್ ತಗೊಂಡಿದ್ದೆ. ಮತ್ತೆ ಅವರು ಡಾಕ್ಟರ್ ಹೇಳಿದ್ದು ಅದು ಹಾಗೆ ಸರಿ ಆಗ್ತದೆ ನಾರ್ಮಲ್ ಆಗಿ ಅಂತ ಹೇಳಿ. ಸೊ ಹಾಗೆ ಬಿಟ್ಟಿದ್ವಿ ನಾವು. ಹಾಗೆ ನವೆಂಬರಲ್ಲಿ ಚೂರು ಬ್ಲೀಡಿಂಗ್ ಆಗಿತ್ತು. ಅದು ಅಕ್ಟೋಬರಲ್ಲಿ ನಾವು ಮಾಡಿದ್ದು. ಸೊ ನವೆಂಬರಲ್ಲಿ ಅದು ಸ್ಟಾಪ್ ಆದ ಬ್ಲೀಡಿಂಗ್. ನಾನು ಅದನ್ನು ಪೀರಿಯಡ್ಸ್ ಅಂತ ಥಿಂಕ್ ಮಾಡಿ ಆಗ ಜನವರಿಂದ ನಾವು ಮೇ ತನಕ ಲೆಕ್ಕ ಹಾಕಿದ್ರೆ 4 ತಿಂಗಳು ಅಂತ ನಾನು ಹಾಗೆ ನಾರ್ಮಲ್. ಅಕ್ಟೋಬರಲ್ಲಿ ನೀವು ದೈಹಿಕ ಸಂಪರ್ಕ ಮಾಡಿದ್ದು. ಮತ್ತೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಆ ತನಕ ಜನವರಿ ಪುನಃ ದೈಹಿಕ ಸಂಪರ್ಕ ಮಾಡಿದ್ದೇವೆ ನಾವು.
ಅದು ಮಾಡಿದ್ವಿ. ಹಾಗೆ ನಿಮ್ಮ ಲೆಕ್ಕದಲ್ಲಿ ಅಕ್ಟೋಬರ್ ಇಂದ ಹೇಳುವಾಗ 7 ತಿಂಗಳು ಬರುತ್ತೆ. ಈಗ ಜನವರಿ ಲೆಕ್ಕ ಹಿಡಿದ್ರೆ ಆಗುದ್ರ. ಆದ್ರೆ ನೀವೀಗ ದೈಹಿಕ ಸಂಪರ್ಕ ಜನವರಿಯಲ್ಲಿ ಮಾಡಿದ್ರು ಸಹ ನೀವು ಅಕ್ಟೋಬರ್ ಅಲ್ಲಿ ನಿಮ್ಮ ಲೆಕ್ಕದಲ್ಲಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತ. ಮತ್ತೆ ನಿಮ್ಗೆ ಹೇಗೆ ಗೊತ್ತಾಯ್ತು ನೀವೀಗ ಪ್ರೆಗ್ನೆಂಟ್ ಅಂತ? ಅದು ಮೂಮೆಂಟ್ಸ್ ಎಲ್ಲ ಮಗುದು ಸ್ಟಾರ್ಟ್ ಆಯ್ತು, ಮತ್ತೆ ಹೊಟ್ಟೆ ಚೂರು ದೊಡ್ಡಾಗ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಮೇಗೆ ಹಂಗೆ ಚೂರು ಡೌಟ್ ಬಂತು. ಹಾಗೆ ಮತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ವಿ ಕಿಟ್ಟಲ್ಲಿ. ನೀವು ಮನೆಯಲ್ಲಿ ಕಿಟ್ಟಲ್ಲಿ ಆಗ ಅವನಿಗೆ ಹೇಳಿದ್ದೀರಾ? ನೀವು ಅವನೇ ತಂದು ಕೊಟ್ಟದ ಅಂತ ಹೇಳಿದೆ, ಹೀಗೆ ಡೌಟ್ ಉಂಟಂತ ಮೆಡಿಕಲ್ ಕಿಟ್ ತಂದು ಕೊಟ್ಟದ ಮಾಡಿ. ಅಂದ್ರೆ ತಂದು ಕೊಟ್ಟದ್ದು ಸಂಜೆ, ನೆಕ್ಸ್ಟ್ ದಿನ ಬೆಳಿಗ್ಗೆ ಮಾಡಿದ್ದು. ಆಗಲೇ ಅಂತ ಹೇಳಿದ್ದಾನೆ ಪಾಸಿಟಿವ್ ಬಂದಿದೆ ಅಂತ. ಅದಕ್ಕೆ ಅವನು ಹೇಳಿದ, ನಮ್ಮ ಮನೆಯಲ್ಲಿ ಗೊತ್ತಾಗೋದು ಬೇಡ, ನೀನು ಅಮ್ಮನ ಹತ್ರ ನಾವೇ ಇಬ್ಬರು ಮಾತಾಡ್ಲಿಕ್ಕೆ ಹೋಗುವ, ಹೇಳಿ ಅವ್ರ ಹತ್ರ ಏನಾದ್ರು ತೆಗಿಸ್ಲಿಕ್ಕೆ ಆಗ್ತದ ಅಂತ ನೋಡ್ಲಿಕ್ಕೆ. ಯಾರ ಅಮ್ಮನ ಹತ್ರ? ನನ್ನ ಅಮ್ಮನ ಹತ್ರ. ಅವನ ಅಪ್ಪ ಅಮ್ಮನಿಗೆ ಹೇಳುದು ಬೇಡ ಅಂತಂದು ಹೇಳಿ ನಾ ಸಾಯ್ತಾನಂತ ಹೇಳಿದೆ. ಅದಕ್ಕೆ ನನ್ನ ಅಮ್ಮನ ಹತ್ರ ಹೇಳುವ ಅಂತ ಅದೇ ದಿನ ಸಂಜೆ ನಂಗೆ ಎಕ್ಸಾಮ್ ಇತ್ತು. ಆ ದಿನ ಎಕ್ಸಾಮ್ ಆಗಿ ಬಂದು ಮತ್ತೆ ಸಂಜೆ ಅವನ ಕಾರಲ್ಲಿ ಕರ್ಕೊಂಡು ಹೋಗೋದು ನನ್ನನ್ನು ಹಾಸ್ಪಿಟಲ್ಗೆ. ಅಮ್ಮಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು. ಅಲ್ಲಿ ಹೋಗಿ ಅಮ್ಮನ ಹತ್ರ ಹೀಗೆ ಆಯ್ತು ಅಂತ ಹೇಳಿದ್ದು. ಅವನಲ್ಲಿ ಹೇಳಿದೆ, ನಾನು ಸಾಯ್ತಾನೆ, ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ನಾನು ಸಾಯ್ತಾನೆ. ಯಾರ ಹತ್ರ ಹೇಳಿದ? ನನ್ನ ಅಮ್ಮನ ಹತ್ರ ಹೇಳಿದ, ಗೊತ್ತಾದ ನಾನು ಸಾಯ್ತಾನೆ ಅಂತ. ಅದಕ್ಕೆ ನನ್ನ ಅಮ್ಮ ಎಂತ ರ್ಯಾಶ್ ಆಗಿ ಅಂತ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ನೆಕ್ಸ್ಟ್ ದಿನ ನಾವು ಮ್ಯಾಂಗ್ಳೂರಿಗೆ ಟೆಸ್ಟ್ ಮಾಡ್ಲಿಕ್ಕೆ ಹೋದದ್ದು. ಟೆಸ್ಟ್ ಮಾಡುವಾಗ ಅತ್ತೆನಕ್ಕೆ ಹೋದದ್ದು. ಅಲ್ಲಿ ಅವರು ಹೇಳಿದ್ರು 7 ತಿಂಗಳಾಯ್ತು. ಅವನ ಹತ್ರ ನಾವು ಹೇಳಿಲ್ಲ ಆದ್ರೂ ಸಹ, ಅಂದ್ರೆ ಅವನ ಅಲ್ಲಿ ಸಹ ಸೂಸೈಡ್ ಮಾಡ್ತಾನೆ ಅಂತ ಹೇಳಿ ಅದೇ ದಿನ ನನ್ನ ಅಮ್ಮ ಅವನ ಅಪ್ಪನಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಾ ಅಮ್ಮನಿಗೆ ಹೇಳಿದ್ದಾರೆ. ಅದಕ್ಕೆ ಅವರು ತೆಗಿಸ್ಲಿಕ್ಕೆ ಆಗ್ತದೆ ನೋಡಿ ಅಂತ ಹಣ ಸಹ ಹಾಕಿದ್ದಾರೆ ಅವರಿಗೆ. ಯಾವುದ್ರಲ್ಲಿ ಹಣ ಹಾಕಿದ್ದಾನೆ? ಗೂಗಲ್ ಪೇ ಅಲ್ಲಿ 10,000 ಹಾಕಿದ್ರು ಅಮ್ಮನ ಅಕೌಂಟಿಗೆ. ಅವರ ಅಪ್ಪ 10,000 ಗೂಗಲ್ ಪೇ ಅಕೌಂಟ್ ಮಾಡಿದ್ದಾರೆ. ತೆಗಿಸ್ಲಿಕ್ಕೆ ಆಗ್ತದೆ ಅಂತ ನೋಡಿ ಅಂತ ಹೇಳಿ. ನಮ್ಮ ಮತ್ತೆ ಟೆಸ್ಟಿಗೆ ಹೋಗುವಲ್ಲಿ ಆಗುದಿಲ್ಲ ಹೇಳಿದೆ. ಅವನ ಹತ್ರ ನಾವು ಹೇಳಲಿಲ್ಲ. ಅವನ ಹತ್ರ ಆಗ್ತದೆ ಸೋಮವಾರ ತೆಗಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಹಾಗೆ ಹೇಳಿ ಅವನನ್ನು ಕಳಿಸಿದ್ವಿ ನಾವು. ಅವನ ಅಮ್ಮ ಅವನ ಅಪ್ಪನ ಹತ್ರ ಹೇಳಿದ್ದಾರೆ, ಅದು ಆಗುದಿಲ್ಲ ಅಂತೇಳಿ, ತೆಗಿಸ್ಲಿಕ್ಕೆ ಆಗುದಿಲ್ಲ, ನೀವು ನೆಕ್ಸ್ಟ್ ದಿನ ಬನ್ನಿ ಮನೆಯಿಂದ ಮಾತಾಡುವ. ಅಲ್ಲ, ಈಗ ಅವರು ತೆಗಿಸ್ಲಿಕ್ಕೆ ಹೇಳಿದ್ರು, ನೀವು ರೆಡಿ ಇದ್ದೀರಾ ತೆಗಿಸ್ಲಿಕ್ಕೆ? ತೆಗಿಸುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವನ ಅಪ್ಪನ ಹತ್ರ ನಮ್ಮ ಅದು ಆಗುದಿಲ್ಲ, 7 ತಿಂಗಳು ತೆಗಿಸ್ಲಿಕ್ಕೆ ಆಗುದಿಲ್ಲ, ನೀವು ನೆಕ್ಸ್ಟ್ ದಿನ ಬನ್ನಿ ಮಾತಾಡುವ ಅಂತೇಳಿ ಕರೆಸಿದ್ದಾರೆ. ನೆಕ್ಸ್ಟ್ ದಿನ ಅವನ ಅಪ್ಪ ಅವನು ಬರಲಿಲ್ಲ. ಅವನ ಅಪ್ಪ, ಅವನ ಅಮ್ಮ ಮತ್ತೆ ಅವನ ಅಕ್ಕ ಬಂದಿದ್ರು. ಮತ್ತೆ ಇನ್ನೊಬ್ಬರು ಯಾರು ಬಂದಿದ್ರು ಗಂಡಸರು. ಅವರೊಟ್ಟಿಗೆ ನಾವು KS ಹೆಗ್ಡೆಗೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿಕ್ಕೆ ಅಂತ ಹೋದ್ರು. ಎಲ್ಲರೂ ಒಟ್ಟಿಗೆ ಹೋದ್ರು? ಎಲ್ಲ ಹೋದದ್ದು ಒಟ್ಟಿಗೆ. ಅಲ್ಲಿ ಡಾಕ್ಟರ್ ಹೇಳಿದ್ರು 7 ತಿಂಗಳು 8 ತಿಂಗಳ ಹತ್ರ ಆಗ್ತವಂತೂ, ತೆಗಿಸ್ಲಿಕ್ಕೆ ಆಗುದಿಲ್ಲ ಅಂತ. ಮತ್ತೆ ಅವರು ಅಲ್ಲಿಂದ ಸಹ ಬಿಡಲಿಲ್ಲ, ಇದು ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿ ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳಿದಾರಂತೆ ಬಂಟ್ವಾಳದಲ್ಲಿ. ಅದು ದಿನ ಮಾತಾಡಿ ಹೋಗಿದ್ದಾರೆ, ಆಗುದಿಲ್ಲ ಅಂತ ಹೇಳಿದ ನಂತರ ಸಹ ಹೋಗಿ ಸಂಜೆ ಬಂಟ್ವಾಳಕ್ಕೆ ಬನ್ನಿ, ಇಲ್ಲಿ ಡಾಕ್ಟರ್ ತೆಗಿತಾರಂತೆ. ಯಾವ ಡಾಕ್ಟರ್? ಬಂಟ್ವಾಳ ಕ್ಲಿನಿಕ್ ಗೊತ್ತಿಲ್ಲ, ಯಾರು ಫಾರಿನ್ ಡಾಕ್ಟರ್ ಅಂತ ಹೇಳಿದ್ರು. ಯಾರು ಫಾರಿನ್ ಡಾಕ್ಟರ್ ಯಾರು ಅಂತ? ಫಾರಿನ್ ಡಾಕ್ಟರ್? ಅವರ ಅಮ್ಮನದು ಡೆಲಿವರಿ ಅವರೇ ಮಾಡಿದಂತೆ. ಯಾರ ಅಮ್ಮನ ಡೆಲಿವರಿ? ಅವನ ಹುಡುಗನ ಅಮ್ಮನದು 2 ಡೆಲಿವರಿ ಸಹ ಅವರೇ ಮಾಡಿದಂತೆ. ಅವರು ತೆಗಿಲಿಕ್ಕೆ ಆಗ್ತದೆ. ಹೆಸರು ಹೇಳಿದಾರ ಯಾವ ಫಾರಿನ್ ಡಾಕ್ಟರ್ ಅಂತ? ಗೊತ್ತಿಲ್ಲ, ಹೇಳಿಲ್ಲ. ಮಾತಾಡಿದ್ದು ತೆಗಿಲಿಕ್ಕೆ ಆಗ್ತದೆ ಬನ್ನಿ, ಬೇಕಾದ್ರೆ ನಾನು ಕಾರ್ ಮಾಡಿ ಕಲಿಸ್ತೇನೆ ಅಂತ ಸಹ ಹೇಳಿದ್ದಾರೆ. ಅವರ ಅಪ್ಪ ಫೋನ್ ಮಾಡಿ ಹೇಳಿದ್ದಾರೆ ಸಂಜೆ. ನನ್ನಮ್ಮ ಇಲ್ಲ ಆಗುದಿಲ್ಲ, ಈಗ ಡಾಕ್ಟರ್ ಹೇಳಿದ್ದಾರೆ ತೆಗಿಲಿಕ್ಕೆಲ್ಲ ಆಗುದಿಲ್ಲ, ಯಾಕೆಂದ್ರೆ ಅದು ಇಲ್ಲಿಗಲ್ಲ 7.5 months ಆದ ನಂತರ ಮತ್ತೆ ಇದಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ, ಆಗುದಿಲ್ಲ ಅಂತ ಹೇಳಿ. ಮತ್ತೆ ನಾವು ಅದೇ ದಿನ ಸಂಜೆ ಪುತ್ತೂರಿಗೆ ಬಂದದ್ದು. ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಪುತ್ತೂರಿಗೆ ಬಂದು FIR ಹಾಕ್ಲಿಕ್ಕೆ ಅಂತ. ಆಗ ಸಂಜೆ ಮುಟ್ಲಿಕ್ಕೆ ಆಗುವಾಗಲೇ ಹುಡುಗ ಫೋನ್ ಮಾಡಿದ್ದ, ನನ್ನ ಅಪ್ಪ ಅಮ್ಮ ಇಲ್ಲಿ ಮನೇಲಿ ಇಲ್ಲ, ನನ್ನ ಅಮ್ಮನಿಗೆ ಮಾಡಿದ್ದು, ಮನೇಲಿ ಇಲ್ಲ, ನಾನು ಸಾಯ್ತಾನೆ, ಸುಸೈಡ್ ಮಾಡ್ತಾನೆ ಅಂತ ಹೇಳಿದ್ದು. ಅದಕ್ಕೆ ಅಮ್ಮ ಅಲ್ಲಿ ಹೋಗಿ ಅದಕ್ಕೆ FIR ಹಾಕಿದ್ರು. ಅಂದರೆ ಹುಡುಗ ಹೀಗೆ ಸಾಯ್ತಾನೆ ಹೇಳ್ತಿದ್ದಾನೆ, ನಮಗೆ ಎದುರಿಸ್ತಿದ್ದಾನೆ, ಮತ್ತೆ ಇವರು ಸಹ ಮಗು ತೆಗಿಲಿಕ್ಕೆ ಹೇಳ್ತಿದ್ದಾರೆ, ಮದುವೆ ಮಾಡ್ಲಿಕ್ಕೆ ಒಪ್ತಿಲ್ಲ. ಅವನ ಅಮ್ಮ ಅಲ್ಲೇ ಹೇಳಿದ್ದಾರೆ, ಅಂದರೆ ನಾನು ಮದುವೆ ಆಗ್ಲಿಕ್ಕೆ ಒಪ್ಪುದಿಲ್ಲ, ಕನಸು ಸಹ ಕಾಣ್ಬೇಡಿ ನೀವು. ಟೆಸ್ಟಿಗೆ ಹೋದ್ವಿ ಅಲ್ಲ ಹಾಸ್ಪಿಟಲಲ್ಲಿ, ಅಲ್ಲಿ ಆಗುದಿಲ್ಲ ಹೇಳುವಾಗ ಬೇರೆ ಆಪ್ಷನ್ ಇಲ್ಲ ಅಂತ ಮಾತಾಡೋಕೆ ಅವ್ರ ಅಮ್ಮ ಹೇಳಿದ್ದಾರೆ. ಅಂದರೆ ಈಗ ನೀವು ಮೊದಲು ಮೇಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರಲ್ಲ ಈಗ ಪುತ್ತೂರು ಮಹಿಳಾ ಠಾಣೆಗೆ, ಅಲ್ಲಿ ಈಗ ಒಂದು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ. ಆಗ ನೀವು ಮುಚ್ಚಳಿಕೆ ನಿಮ್ಮ ಇಷ್ಟದಲ್ಲಿ, ಯಾಕೆಂದ್ರೆ ಆಗ ನೀವು FIR ಹಾಕಿರ್ಲಿಲ್ಲ, ಯಾಕೆ ಆಗ್ಲಿ FIR ಹಾಕಿರ್ಲಿಲ್ಲ? FIR ಬರ್ದಿದ್ದೇವೆ, ಅರ್ಧ ಬರ್ದಿಟ್ಟು ಹುಡುಗನನ್ನ ಮನೆಯಿಂದ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಡ್ಬಂದು ಅವನಪ್ಪ ಫಸ್ಟಿಗೆ ಹೇಳಿದ್ರು FIR ಅಲ್ಲಿ ಹಾಕ್ಬೇಡಿ, ನನ್ನ ಮಗನ ಲೈಫ್ ಹಾಳಾಗ್ತದೆ, ನಾನು ನಿಮಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ. ಮತ್ತೆ ಅವರು ಅಶೋಕ್ ರೈಗೆ ಫೋನ್ ಮಾಡಿ, ಅವ್ರು ಅಶೋಕ್ ರೈ ಹೇಳಿದ್ರು, ನನ್ನ ಅಮ್ಮನ ಹತ್ರ ಹೇಳಿದ್ರು ಮಾತಾಡಿ ಅವನಿಗೆ FIR ಹಾಕ್ಬೇಡಿ. ಯಾರು ಅಶೋಕ್ ರೈಗೆ? MLA ಅಶೋಕ್ ರೈಗೆ ಯಾರು ಕಾಲ್ ಮಾಡಿದ್ದು? ಅವರ ಅಪ್ಪ ಜಗನ್ನಾಥ ಕಾಲ್ ಮಾಡಿ ಅವ್ರು ಹೇಳಿ, ನನ್ನ ಅಮ್ಮನ ಹತ್ರ ಅಶೋಕ್ ರೈ ಮಾತಾಡಿದ್ರು ಫೋನಲ್ಲಿ. ಅವ್ರು ಹೇಳಿದ್ರು ನೀವು FIR ಹಾಕ್ಬೇಡಿ, ಅವ್ರು ಮದುವೆ ಮಾಡಿ ಕೊಡ್ತಾರಂತೆ, ಈಗ ಬರೆದು ಕೊಡ್ತಾರೆ. ಅವನಿಗೆ 21 ವರ್ಷ ಆಗಲಿಲ್ಲ ಆಯಿತು, ಜೂನ್ 23ಕ್ಕೆ 21 ವರ್ಷ ಆಗೋದು ಕಾರಣ ಅಷ್ಟು ತನಕ ವೇಟ್ ಮಾಡಿ ಮತ್ತೆ ಅವರೇ ಮಾಡಿ ಕೊಡ್ತಾರಂತ ಹೇಳಿದಕ್ಕೆ ಅವರ ಮುಂದೆ FIR ಹರಿದಾಕಿದ್ದಾರೆ ಪೊಲೀಸ್. FIR ಹರಿದಾಕಿ ಅವ್ರು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ. 21 ಆದ ನಂತರ 2 ದಿನ ಬಿಟ್ಟ ನಂತರ ಮದುವೆ ಮಾಡಿ ಕೊಡ್ತಾರೆ ಹಾಗೆ ಅಂತ ಹೇಳಿ. ಮತ್ತೆ ಮಗುಗೆ ಸಹ ಅವ್ರ ಹೆಸರು ಡೆಲಿವರಿ ಯಾವ ಟೈಮಿಗೆ ಆದ್ರೂ ಸಹ ಹೆಸರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಅವನದು ರೆಡಿ ಇದ್ದಾರೆ, ಉಂಟು ಹಾಗೆ ಅವನ ಹೆಸರು
ಮಾಡ್ಲಿಕ್ಕೆ ರೆಡಿ ಒಪ್ಪಿಕೊಂಡಿದ್ದಾರೆ ಅಂತೇಳಿ. ಆಗ ನೀವು ಶಾಸಕರಿಗೆ ಗೌರವ ಕೊಟ್ಟು ಎರಡು ಕಡೆ ಮಾತಾಡಿ ಈ ಮುಚ್ಚಳಿಗೆ ಬರ್ಕೊಂಡು ಕೊಟ್ಟಿದ್ದಾರೆ. ಆ ನಂತರ ಇವರು ಒಪ್ಲಿಲ್ಲ. ಆ ನಂತರ ಮತ್ತೆ ಆಗ್ತದೆ ಅಂತೆಲ್ಲ ಇತ್ತು, ಸರಿಯಲ್ಲಿ ಇತ್ತು. ನಾವು ಸಹ ಅವ್ರು ಸಹ ಮತ್ತೆ ಫೋನಲ್ಲಿ ಮಾತಾಡ್ತಿದ್ರು ಸರಿಯಲ್ಲಿ, ಅಂದರೆ ಹುಷಾರಿದ್ದಾರೆ ಹಾಗೆಲ್ಲ ಕೇಳಿ, ಅಂದರೆ ಸ್ವಲ್ಪ ಒಳ್ಳೆದಲ್ಲೇ ಇದ್ದಾಗೆ ಮಾಡ್ತಿದ್ರು. ಮತ್ತೆ ವಾಪಸ್ ಎಷ್ಟು 23ಕ್ಕೆ ಅವನಿಗೆ 21 ಆಗುದಲ್ಲ, 22ರ ಹಿಂದಿನ ದಿನ ಕಾಲ್ ಮಾಡಿ, ಹಿಂದಿನ ದಿನ ಅಲ್ಲ 21ಕ್ಕೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ರಿಜಿಸ್ಟರ್ ಆಗಲಿಕ್ಕೆ ಟೈಮ್ ಆಯ್ತಲ್ಲ, ಎಂತ ಸುದ್ದಿ ಅಂತ ಅಂದ್ರೆ ಸುದ್ದಿ ಇಲ್ಲ ಆಯ್ತು. ಅಮ್ಮ ಕಾಲ್ ಮಾಡಿದ್ರು, ಎಂತ ರಿಜಿಸ್ಟರ್ ಹತ್ರ ಬಂತಲ್ಲ ಡೇಟ್, ಎಂತ ಮಾಡೋದು ಸುದ್ದಿ ಇಲ್ಲ ನಿಮ್ಮದಂತ ಕೇಳುವಾಗ ಅವ್ರು ಹೇಳಿದ್ರು, ಅಂದರೆ ಹುಡುಗ ಹುಡುಗಿಯೊಮ್ಮೆ ಮಾತಾಡಲಿ. ಅದಕ್ಕೆ ಅಮ್ಮ ಹೇಳಿದ್ರು ಮಾತಾಡ್ಲಿಕ್ಕೆ ಇನ್ನೆಂತೆಲ್ಲ ಆಯ್ತಲ್ಲ, ಟೈಮ್ ಆಗ್ತಾ ಬಂತು, ಡೆಲಿವರಿ ದಿವಸ ಟೈಮ್ ಆಯಿತು. ನನಗೆ ಮೇಗೆ ಡೇಟ್ ಕೊಟ್ಟಿದ್ದು, ಜುಲೈಗೆ ಡೇಟ್ ಕೊಟ್ಟಿದ್ದದು, ತುಂಬ ಲೇಟ್ ಆಗ್ತದೆ ಇನ್ನು, ಬೇಗ ಮದುವೆ ಮಾಡಬೇಕು ಅಂತೇಳಿ. ಹಾಗೆ ಹೇಳಿದ್ದಕ್ಕೆ ಆಯಿತು ಮಾತಾಡುವ, ಹುಡುಗ ಮಾತಾಡುವ ಅಂತೇಳಿ 22ಕ್ಕೆ ಜೂನಿಗೆ ಬಂದಿದ್ರು ಮನೆಗೆ, ನಮ್ಮ ಮನೆಗೆ. ಅವನ ಅಪ್ಪ ಮತ್ತು ಅವನ ಅಪ್ಪನ ಅಣ್ಣ, ಅವರ ಹೆಂಡತಿ, ಮತ್ತು ಇಬ್ಬರು ಬಜರಂಗದಲ್ಲದವರು ಯಾರು ಲಕ್ಷ್ಮೀ ಬೆಟ್ಟದವರು ಇದ್ದಾರೆ, ಅಣ್ಣ ತಮ್ಮಂದಿರು ಯಾರು ಬಂದಿದ್ರು. ಬಜರಂಗದಲ್ಲಿ ಅವರು ಇವರು ಮುರಳಿ ಭಟ್ ಇದ್ದಾರಲ್ಲ, ಅವರ ಆಫೀಸಲ್ಲೆಲ್ಲೋ ಮಾತಾಡೋದಂತಿದ್ರು. ಬಜರಂಗದಲ್ಲಿ ಕೂತಿರುದು ಅವರು ಅವರ ತಾಯಿಯನ್ನೆಲ್ಲೋ ಕಾಸರಗೋಡಿ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು, ನಾನು ಅಲ್ಲಿ ಹೋಗಿದ್ದೇನೆ, ಅವರ ಬದಲು ಅವರಿಗೆ ಅವರು ಜಗನಿವಾಸ್ ಕಾಲ್ ಮಾಡಿದ್ರಂತೆ, ನಿಮಗೆ ಬರಲಿಕ್ಕೆ ಆಗ್ತದಾ ಅಂತೇಳಿ. ಅವರಾಗುದಿಲ್ಲ ಹೇಳಿದ್ದಕ್ಕೆ ಇವರಿಬ್ಬರನ್ನು ಅವರು ಒಟ್ಟಿಗೆ ಕಲಿಸಿ ಕೊಟ್ಟದ್ದು. ಅವರಾಗಿ ಬಂದಿದ್ರು. ಒಂದು ಫಸ್ಟಿಗೆ ಹುಡುಗನೊಟ್ಟಿಗೆ ಮಾತಾಡ್ಲಿಕ್ಕೆ ಅಂತ ಬಂದದ್ದು, ಹುಡುಗ ಬರಲಿಲ್ಲ ಇತ್ತು. ಇವರು 3 ಗಂಟೆಗೆ ಬಂದದ್ದು, ಹುಡುಗ 1 ಗಂಟೆ ಬಿಟ್ಟು ಮತ್ತೆ ಬಂದದ್ದು ಲೇಟಾಗಿ, ಅವನಿಗೆ ಹುಷಾರಿಲ್ಲ ಅಂತೇಳಿ. ಹಾಗೆ ಅವನು ಲೇಟಾಗಿ ಕರೆಸಿ ಅಷ್ಟೊತ್ತು ಅವರಷ್ಟೇ ಮಾತಾಡ್ತಿದ್ರು. ನಾನು ಅವನ ದೊಡ್ಡಪ್ಪನ ಹೆಂಡತಿ ಅವ್ರ ಹತ್ರ ಮಾತಾಡ್ತಿದ್ದೆ. ಮತ್ತೆ ಹುಡುಗ ಬಂದ, ಮಾತಾಡುವಾಗ ಅವನು ಹೇಳಿದ, ನನ್ನ ಮಗು ಅಲ್ಲ ಅದು, ನಿಮಗೆ ಬೇರೆ 4 ಜನ ಸಿದ್ದಿರ್ಬೋದು, 10 ಜನ ಸಿದ್ದಿರ್ಬೋದು ಅಂತ ಅಲ್ಲೇ ಹೇಳಿದೆ, ಎಲ್ಲರ ಮುಂದೆ ಹೇಳಿದೆ. ನಾನು ಹೇಳ್ಕೊಂಡು ಬರ್ತೇನೆ ಆಗಿದ್ದೆ, ನನಗೆ ಹೇಳ್ಕೊಂಡು ಬರ್ಬೋದು, ನಿಮಗೆ 10 ಜನ ಇದ್ದಾರೆ, ಮಗು ನನ್ನದಲ್ಲ, ಮದುವೆ ನಾನು ಆಗುದಿಲ್ಲ ಅಂತ ಆಗಲೇ ಹೇಳಿದೆ ಎಲ್ಲರ ಮುಂದೆ. ಮತ್ತೆ ಹೊಡಿಲಿಕ್ಕೆ ಸಹ ಇದ್ದು ಬಂದವನು. ಆಗ ಇದ್ದವರೆಲ್ಲ ಚೂರು ರಾಶಿಯಾಗಿ ಮಾತಾಡಿದ್ರು ಹೊರತು ಅವನೇಂತ ಹೊಡಿಲಿಕ್ಕೆ ಅಂತ ಹೋಗ್ಲಿಲ್ಲ. ಮತ್ತೆ ಅಷ್ಟೇ ಹೇಳುವಾಗ ಅವನಪ್ಪ ಕಲಿಸಿದ್ರು ಅವನನ್ನು. ಅವ್ರು ಮಾತಾಡುವಾಗ ಅಪ್ಪ ಏನದಕ್ಕೆ ಉತ್ತರ ಕೊಡ್ಲಿಲ್ಲ. ಇಲ್ಲ, ಅವನಪ್ಪ ಅದು ಮಕ್ಕಳು ಹಾಗೆ ಹೇಳ್ತಾರೆ, ಅದು ಬಿಟ್ಟು ಬಿಡಿ, ಮಕ್ಕಳ ಮಾತಲ್ಲ, ಅವನು ತಪ್ಪಿಯಾಗಿ ಹೇಳಿದಾನೆ, ಬಿಟ್ಟು ಬಿಡಿ. ಮುಚ್ಚಳಿಕೆಯಲ್ಲಿ ಅವರೇ ಬರ್ದದಲ್ಲ ಅವನ ಹೆಸರು ಆಗ್ತಾನೆ ಅಂತೇಳಿ. ಅವನು ಮದುವೆ ಆಗುದಿಲ್ಲ ಅಂತ ಹೇಳುವಾಗ ಸಹ ಅವನಪ್ಪ ಎಂತ ಹೇಳಿಲ್ಲ, ಕುತ್ಕೊಂಡು ನೋಡ್ತಿದ್ರು ಅಷ್ಟೇ ಹೊರತು ಬೈಲಿಕ್ಕೆ ಹೋಗ್ಲಿ, ಎಂತ ಸಹ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅವನು ಅಷ್ಟು ರಾಶಿಯಾಗಿ ಮಾತಾಡುವಾಗ ಸಹ ಅವ್ರು ಎಂತ ಹೇಳಿಲ್ಲ. 10 ಜನರು ಇದ್ದಾರೆ ಅಂತ ಸಹ ಹೇಳ್ತಾನಂತ ಹೇಳಿಕೊಂಡು ಬರ್ತಾನಂತ ಸಹ ಅವನು ಅಲ್ಲಿಗೆ ಮುಂದೆ ಎಲ್ಲರ ಮುಂದೆ ಹಾಗೆ ಹೇಳಿದ. ಎದ್ದು ಹೊಡಿಲಿಕ್ಕೆ ಸಹ ಬಂದ. ಆಗ ಇದ್ದವರು ಚೂರು ರಾಶಿಯಾಗಿ ಮಾತಾಡಿದ್ರು. ಅದಕ್ಕೆ ಅವನು ಮಕ್ಕಳು ಅವರು ತಪ್ಪು ಹೇಳಿದ ಹಾಗೆ ಅಂತೇಳಿ ಅವನಪ್ಪ ಕಲಿಸಿಕೊಟ್ರು ಅವನನ್ನು. ಮತ್ತೆ ಎಂತ ಮಾತಾಡಲಿಕ್ಕೆ ಸಿಗಲಿಲ್ಲ ಅವನು. ಮತ್ತೆ ನೆಕ್ಸ್ಟ್ ದಿನ ಕಾಲ್ ಮಾಡುವಾಗ ಬ್ಲಾಕ್ ಅವರು ನನ್ನ ಅಪ್ಪ ಅಮ್ಮನದು ನನ್ನ ನಂಬರ್ ಸಹ ಬ್ಲಾಕ್ ಮಾಡಿಟ್ಟಿದ್ದಾರೆ. ಅದು ಸಹ ಇಲ್ಲಿಂದ ಹೋಗುವಾಗ ಹೇಳಿದ್ದಾರೆ, ಅಂದರೆ ಎಷ್ಟು 25ಕ್ಕೆ ರಿಜಿಸ್ಟರ್ ಮಾಡಿ ಕೊಡುವ, ನಾನು ಮಾಡ್ತೇನೆ, ನಾನು ಒಪ್ಪಿಸ್ತೇನೆ, ಹುಡುಗನನ್ನು ಹೇಗಾದರೂ ಮಾಡಿ ಒಪ್ಪಿಸ್ತೇನೆ ಅಂತೇಳಿ ಹೇಳಿದ್ದಾರೆ. ನಾವಾಯ್ತು 2 ದಿನ ಉಂಟಲ್ಲ ಕಾಯುವ ಅಂತೇಳಿ ಹಾಗೆ ಒಂದಿನ ಕಾದ್ವಿ. 24ಕ್ಕೆ ಕಾಲ್ ಮಾಡುವಾಗ ಎಂತ ಬ್ಲಾಕ್ ಆಗಿತ್ತು ಅಂತ ಗೊತ್ತಾಯಿತು. ಮತ್ತು ಅಮ್ಮ ಮುರಳಿ ಭಟ್ಟಿಗೆ ಕಾಲ್ ಮಾಡಿ ಕೇಳಿದ್ವಿ, ಇವರೆಂತ ಬ್ಲಾಕ್ ಮಾಡಿದ್ದಾರೆ, ಎಂತ ಫೋನ್ ತೆಗೆಯುವುದಿಲ್ಲ, ಎಂಥ ವಿಷಯ ಅಂತ. ಅದಕ್ಕೆ ಅವರು ನಾನು ಮಾತಾಡಿ ಕೇಳ್ತೇನೆ ಅಂತ ಹೇಳುವಾಗ ಅವರು ಹೇಳಿದ್ರಂತೆ, ನನಗೆ ತುಂಬ ಕಿರಿಕಿರಿ ಆಗ್ತದೆ, ಅವರು ಗಡಿ ಕಾಲ್ ಮಾಡ್ತಿದ್ದಾರೆ, ನನಗೆ ತುಂಬ ಕಿರಿಕಿರಿ ಆಗ್ತದೆ, ಹಾಗೆ ನಾವು ಬ್ಲಾಕ್ ಮಾಡಿರ್ತದೆ ಅಂತೇಳಿ. ಮತ್ತು ಹಿಂದಿನ ದಿನ ಸಹ 25ಕ್ಕೆ ರಿಜಿಸ್ಟರ್ ಅಂತಿದ್ದು, 24ಕ್ಕೆ ಮಾತಾಡಬೇಕಲ್ಲ ಎಂತ ರಿಜಿಸ್ಟರ್ ಬಗ್ಗೆ ಅಂತೇಳಿ. ಎಂಥ ಕಾಲ್ ಸಹ ಬರಲಿಲ್ಲ. ಮತ್ತು ರಾತ್ರಿ ಕಾಲ್ ಮಾಡುವಾಗ ಮುರಳಿ ಭಟ್ ಹೇಳಿದ್ರಂತೆ, ಅವನು ಹುಡುಗ ಒಪ್ಪುವುದಿಲ್ಲ ಅಂತೆ, ಮದುವೆ ಆಗುವುದಿಲ್ಲ ಅಂತ. ನೀವು ಮತ್ತೆ ಎಂತ ಬೇಕಾದರೆ ಮುಂದೆ ನಿಮ್ಮದು ನೋಡ್ಕೊಳ್ಳಿ, ಕಾನೂನು ಕಂಪ್ಲೇಂಟ್ ಹಾಕೋದಿದ್ರೆ ಹಾಕಿ ಹಾಗೆ ಅಂತ ಹೇಳಿದ್ರಂತೆ. ಅಶೋಕರ ಹತ್ರ ಸಹ ಅಮ್ಮ ಕೇಳಿದ್ರು, ಅವರು ಮೊನ್ನೆ ಅವರೇ ತೆಗಿಲಿಕ್ಕೆ ಹೇಳಿದ್ರಲ್ಲ, ಇವನು ಹೀಗೆ ಮದುವೆ ಆಗ್ಲಿಕ್ಕೆ ಒಪ್ಪುತ್ತಿಲ್ಲ ಅಂತ, ಎಂತ ಮಾಡೋದು, ನೀವೆಲ್ಲ ಮೊನ್ನೆ ತೆಗಿಲಿಕ್ಕೆ ಹೇಳಿದ್ದು. ಅದಕ್ಕೆ ಅವರು ಹೇಳಿದ್ರಂತೆ, ನಾನು ಹೇಳೋಷ್ಟು ಹೇಳಿದೆ, ಅವನ ಮದುವೆ ಆಗ್ಲಿಕ್ಕೆ ಒಪ್ಪಿದಲ್ಲಿ ನಾನು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಿಮ್ಮ ಮನೆಯದಲ್ಲ, ನೀವು ಕೂತ್ಕೊಂಡು ನೀವು ಮಾತಾಡಿ ಏನಾದರೂ ಮಾಡಿ ಅಂತೇಳಿ ಅಷ್ಟೇ ಅವರು ಹೇಳಿಬಿಟ್ಟಿದ್ದಾರೆ. ಮತ್ತೆ ಎಂತ ಮಾಡೋದು ಅಂತೇಳಿ ಅದೇ ದಿನ ರಾತ್ರಿ ನಾವು ಹೋಗಿದ್ದೇವೆ, 8 ಗಂಟೆ 8:15 ಏನೋ ಆಗಿದೆ. ಹಿಂದಿನ ದಿನ ಹೋಗಿ ಕಂಪ್ಲೇಂಟ್ ಹಾಕಿದ್ವಿ. ಕಂಪ್ಲೇಂಟ್ ಹಾಕಿ ಅಲ್ಲಿ ಅವ್ರು ಹೇಳಿದ್ರು, ಹುಡುಗ ಇಲ್ಲ, ಎಲ್ಲಿ ಹೋಗಿದ್ದಾನಂತ ಇಲ್ಲ ಅಂತ. ನನ್ನ ಅಪ್ಪ ಮನೆಗೆ ಹೋಗಿ ಹುಡುಕಿದಾರಂತೆ, ಮನೆಯಲ್ಲಿ ಸಹ ಸಿಗಲಿಲ್ಲ. ಅವನಪ್ಪ ಹೇಳಿದಾರಂತೆ, ಇಲ್ಲಿ ಮಾತಾಡಿ ಹೋದ ನೆಕ್ಸ್ಟ್ ದಿನವೇ ಅವನು ಮನೆ ಬಿಟ್ಟು ಹೋಗಿದ್ದಾನೆ, ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಆಯಿತು, ಈಗ ಸಹ ಗೊತ್ತಿಲ್ಲ ಎಲ್ಲಿದ್ದಾನೆ ಅಂತ ಹೇಳಿಕೊಂಡು. ಮತ್ತು ಕಂಪ್ಲೇಂಟ್ ಹಾಕಿದ್ರು, ಹುಡುಕಿ ಈಗ 1 ವಾರ ಆಯಿತು, ಇನ್ನೂ ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಇಲ್ಲಿ ಪೊಲೀಸಿಗೆ ಫೋನ್ ಮಾಡಿ ಕೇಳುವಾಗ ಅವರು, ನಾವು ಹುಡುಕುತ್ತಿದ್ದೇವೆ, ನಾವು ರಾತ್ರಿ ಹಗಲು ನೋಡೋದು ಹುಡುಕುತ್ತಿದ್ದೇವೆ, ನಿಮಗೆ ಗೊತ್ತಿಲ್ಲಮ್ಮ, ನಾವು ಹುಡುಕುತ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಹೊರತು ಹುಡುಕುದು ಕಾಣುದಿಲ್ಲ. ಬೇರೆ ಯಾರಾದರೂ ಸಂಘಟನೆಗಳಾಗ್ಲಿ ಅಥವಾ ಮಹಿಳಾ ಆಯೋಗದವರು ಯಾರ್ದಾದ್ರು ಕರೆ ಬಂತ ನಿಂಗೆ? ಮಹಿಳಾ ಆಯೋಗದಿಂದ ಬರಲಿಲ್ಲ, ನಾವೇ ಹೋದದ್ದು ಹೊರತು ಅವರ ಯಾರು ಸಹ ಬರಲಿಲ್ಲ ನಮಗೆ. ಈಗ ಹೌದು, ಬಜರಂಗ ದಳಕ್ಕೆ ಹೋದ್ವಿ, ಅಲ್ಲಿ ಹೋದ್ರು, ಅವರು ಹೆಲ್ಪ್ ಮಾಡ್ತಾರೆ ಹೇಳಿ ಲಾಸ್ಟಿಗೆಲ್ಲ ಅವನು ಒಪ್ಪಲಿಲ್ಲ ಅಂತ ಹೇಳಿದೆ ಹೊರತು ಅವ್ರದ್ದೆಂತ ನಮ್ಗೆ ಹೆಲ್ಪ್ ಮಾಡಲಿಲ್ಲ. ಹಾಗೆ ಇಲ್ಲಿ SP ಹತ್ರ ಸಹ ಹೋಗಿದ್ರು ನಮ್ಮ ಮಾತಾಡಲಿಕ್ಕೆ, ಅವ್ರದ್ದು ಸಹ ನಾವು ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು, ನಾವು ದೇವರಲ್ಲಮ್ಮ ಅಂತ ಅವ್ರು ಹಾಗೆ ಹೇಳಿದ್ರಂತೆ.
ನೋಡಿ, ಸಂತ್ರಸ್ತೆಯ ಬಾಯಿಂದಲೇ ನಾವೆಲ್ಲ ಹೇಳಿದ್ದೇವೆ. ಚಿಕ್ಕ ಹುಡುಗಿಯಲ್ಲ, ಅವಳಿಗೆ ಸಹ 20 ವರ್ಷ ಆಗಿದೆ. ಹಾಗಾಗಿ ಎಲ್ಲ ಅವಳು ಬಿಡಿಸಿ ಬಿಡಿಸಿ ಹೇಳಿದಾಳೆ. ಆ ಹುಡುಗನ ತಂದೆ ತಾಯಿಯವರೆಲ್ಲ ಸಹ ನಾನು ಕೇಳ್ಕೊಳ್ಳೋದು, ನೀವು ಒಂದು ದಿವಸ ಬಂದು ಇಲ್ಲಿ ಮುಚ್ಚಳಿಕೆ ನೀವೇ ಬರೆದು ಕೊಟ್ಟಿದ್ದೀರಿ, ನನ್ನ ಮಗನದ್ದು ಹೆಸರು ಹಾಕ್ಬೋದು ಆ ಮಗುವಿಗೆ ಅಂತ. ಈಗ ಹೆಸರು ಬಿಡಿ, ನೀವೊಂದು ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೂ ನೀವು ಮುಂದೆ ಬರುವುದಿಲ್ಲ ಹೇಳುವಾಗ 21 ವರ್ಷ ಆದ ಕೂಡಲೇ ನಾವು ಮಾಡ್ತೇನೆ ಅಂತ ಹೇಳಿದವರು ನೀವಲ್ಲಿ ತಪ್ಪಿತಸ್ಥರಾಗಿದ್ದೀರಿ. ಒಂದು ವೇಳೆ ನಿಮ್ಮ ಮಗ ತಪ್ಪು ಮಾಡಿಲ್ಲ ಅಂತ ಹೇಳುವಾಗ ಮೊದಲು ನೀವು ಕಂಪ್ಲೇಂಟ್ ಕೊಡುವುದಕ್ಕೆ ಹೋಗುವಾಗ ಒಪ್ಪಿಕೊಳ್ಬಾರ್ದಿತ್ತು. ನೇರವಾಗಿ ನನ್ನ ಮಗನಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಬೇಕಿತ್ತು. ಎಲ್ಲವನ್ನೂ ನಿಮಗೆ ಗೊತ್ತಿದ್ದು, ನಿಮ್ಮ ಮಗನೇ ಮಗು ಅಂತ ಗೊತ್ತಿದ್ದು, ಎಲ್ಲವನ್ನೂ ನೀವು ಮಾಡಿ 21 ವರ್ಷದ ನಂತರ ರಿಜಿಸ್ಟರ್ ಆಗ್ತೇವೆ ಅಂತ ಹೇಳಿ 21 ವರ್ಷದ ಆದ ನಂತರ ತನ್ನ ಮಗನನ್ನು ತಪ್ಪಿಸಿ ಕೂತ್ಕೊಳ್ಳಿಸುವುದು ಇದು ಸರಿಯಲ್ಲ. ನಾನು ಇಲ್ಲಿನ MLAಗೂ ಹೇಳ್ತೇನೆ, ನೀವೀಗ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಒಂದು ಸಂತ್ರಸ್ತೆ ಹೋಗುವಾಗ ನೀವು ಅವರದ್ದು ಫೋನಲ್ಲಿ ಅವರು ಫೋನ್ ಮಾಡಿದಾಗ ಫೋನ್ ತೆಗೆದು ಅವರು ಮದುವೆ ಆಗ್ತಾರಲ್ಲ, ಮುಚ್ಚಳಿಕೆ ಬರೆದು ಕೊಡಿ ಅಂತ ಹೇಳುವರು ಅಶೋಕ್ ರೈ ಅವರು. ಸರಿ, ಈಗ ಮುಚ್ಚಳಿಕೆ ಬರೆದು ಕೊಟ್ಟು ಅವರು ಕಾನೂನು ಉಲ್ಲಂಘನೆ ಮಾಡಿದ್ರು, ಆ ಹುಡುಗಿಗೆ ನ್ಯಾಯ ಕೊಡಲಿಲ್ಲ. ಈಗ ನೀವು ಒಂದು MLA ಆಗಿ ನ್ಯಾಯ ತೆಗೆಸಿಕೊಡಬೇಕಿತ್ತು. ನ್ಯಾಯ ತೆಗೆಸಿಕೊಡೋದು ಅಂದರೆ ನಿಮಗೂ ಅವನು ಎಲ್ಲಿದ್ದಾನೆ ಅಂತ ಪೊಲೀಸ್ ಇಲಾಖೆಗೆ ಒತ್ತಡ ಹಾಕಬೇಕಿತ್ತು. ಒತ್ತಡ ಹಾಕಿ ಅವನನ್ನು ತಂದು ಅರೆಸ್ಟ್ ಮಾಡಿಕೊಂಡು ಮುಂದೆ ತಂದು ನಿಲ್ಲಿಸುವ ಜವಾಬ್ದಾರಿ ನಿಮಗೆ. ನೀವೇನು ಹೇಳ್ತೀರಿ, ಅವರಿಗೆ ನಾವು ಮದುವೆ ಮಾಡಿ ಕೊಡಲಿಕ್ಕೆ ಆಗುವುದಿಲ್ಲ, ಅದು ಅವರಿಗೆ ಬಿಟ್ಟದ್ದು, ಕಾನೂನ ಏನಾದರೂ ನೋಡ್ಕೊಳ್ತಾರೆ. ಆದರೆ ನಿಮ್ಮ ಮುಖಾಂತರ ಗೌರವ ಕೊಟ್ಟು ಇಬ್ಬರತ್ರ ಸಹ ನೀವು ಅಲ್ಲಿ FIR ಇದ್ದದನ್ನು ನಾವು ಸಂತ್ರಸ್ತೆ ಹೇಳಿದ್ರು, ಅಲ್ಲಿ ಹರಿದು ಬಿಸಾಡಿದ್ರು, ಆನಂತರ ಮುಚ್ಚಳಿಕೆ ಬರ್ಕೊಂಡು ಬಂದೆವು ಗೌರವ ಕೊಟ್ಟು ಅಂತ ಹೇಳುವಾಗ ಈಗ ನಿಮ್ಮ ಕರ್ತವ್ಯ ಅಶೋಕ್ ರೈ ಅವರೇ ಒತ್ತಡ ಹಾಕಬೇಕಿತ್ತು. ಅವ ಎಲ್ಲಿ ಅಡಗಿ ಕೂತಿದ್ದಾನೆ, ಒಬ್ಬ ಹುಡುಗ ಈಗ ಅವನಿಗೆ ಸಂತ್ರಸ್ತೆಗೆ ಅನ್ಯಾಯ ಮಾಡಿಕೊಂಡು ಅಡಗಿ ಕೂತ್ಕೊಳ್ಳುವಾಗ ಈಗ ಅವನನ್ನು ಎಳ್ಕೊಂಡು ತನ್ನಿ ಅಂತ ಹೇಳುವ ಸ್ಟೇಟ್ಮೆಂಟ್ ನೀವು ಕೊಡಬೇಕಿತ್ತು. ಹಾಗಾಗಿ ನಾನು ತಂದೆ ತಾಯಿಯವ್ರ ಹತ್ರ ಸಹ ಹೇಳುದು, ಆ ಸಂತ್ರಸ್ತೆ ಹೇಳಿದ್ರು, ಒಂದು ಯಾವುದೋ ಬಂಟ್ವಾಳದ ಒಬ್ಬರು ಡಾಕ್ಟರ್ ಇದ್ದಾರಂತೆ, ಫಾರಿನ್ ಡಾಕ್ಟರ್, ನಿಮ್ಮನ್ನು ಡೆಲಿವರಿ ಮಾಡಿಸಿದವರು. ಆ ಕೃಷ್ಣನ ತಾಯಿ ಹತ್ರ ನಾನು ಹೇಳ್ತಾ ಇದ್ದೇನೆ, ನಮಗೂ ಒಮ್ಮೆ ಆ ಡೆಲಿವರಿ ಡಾಕ್ಟ್ರನ್ನು ಪರಿಚಯ ಮಾಡಿಕೊಡಿ. ಯಾರು ಡೆಲಿವರಿ ಡಾಕ್ಟ್ರು 7.5 ತಿಂಗಳ ನಂತರ ಮಗುವನ್ನು ತುಂಡು ತುಂಡು ಮಾಡಿಕೊಂಡು ಡೆಲಿವರಿ ಮಾಡಿಸ್ತಾರಾ, ಅಥವಾ ಹೊರಗೆ ಮಗುವನ್ನು ತೆಗೆದು ನೀವು ತುಂಡು ಮಾಡಿಸ್ಲಿಕ್ಕೆ ಹೊರಟಿದ್ದೀರಾ? ಯಾಕೆಂದ್ರೆ ಅವ್ರು ಹೇಳಿದ್ರು 10,000 ಗೂಗಲ್ ಪೇಮೆಂಟ್ ಮಾಡಿದ್ದಾರೆ, ಅದನ್ನು ತೆಗಿಸ್ಬೇಕಂತ ಅಥನದಲ್ಲಿ. ಆಗ ಅಲ್ಲಿ 7.5 ತಿಂಗಳು ಕಳೆದೋಗಿದೆ. ನಿಮ್ಮ ಫಾರಿನ್ ಡಾಕ್ಟರ್ನೊಮ್ಮೆ ಪರಿಚಯ ಮಾಡಿಕೊಟ್ರು, ಆ ಡಾಕ್ಟ್ರಿಗೂ ನಿಮಗೆ ಒಟ್ಟಿಗೆ ಕೇಸ್ ಹಾಕಿ ಒಳಗೆ ಹಾಕಿಸ್ಬೋದು. ಯಾಕೆಂದರೆ ನೀವು ಒಂದು ತಾಯಿ, ನೀವು ಸಹ ಗರ್ಭಿಣಿಯಾದವರು, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದವರು. ನೀವು ಈ ರೀತಿ ಸಜೆಷನ್ ಕೊಡೋದು, ತುಂಡು ತುಂಡು ಮಾಡುವ ಡಾಕ್ಟ್ರ್ ಯಾರು ಅಂತ ನಮಗೆ ಒಂದು ತೋರಿಸಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೂ ನಮಗೆ ಕೇಸ್ ಹಾಕ್ಬೋದು. ಆ ಬಂಟ್ವಾಳದ ಡಾಕ್ಟ್ರ್ ನೀವು ತೋರಿಸಬೇಕು, ಯಾರಲ್ಲಿ ಫಾರಿನಲ್ಲಿ ಕೂತು ಕಲ್ತುಕೊಂಡು ಬಂದು 7.5 ತಿಂಗಳ ಗರ್ಭಿಣಿಯನ್ನು, ಆ ಮಗುವನ್ನು ತೆಗೆಸಿ ತುಂಡು ತುಂಡು ಮಾಡಿ ಹೊರಗೆ ತೆಗೆಸುವವರನ್ನು ನಮಗೆ ನೋಡಬೇಕು. ಇದನ್ನೊಂದು ನೀವು ಸ್ಟೇಟ್ಮೆಂಟ್ SP ಅವರು ನೋಡಲೇಬೇಕು. ಅವರ ಮೇಲೆ ಕಾನೂನಾತ್ಮಕವಾಗಿ ಕೇಸ್ ಹಾಕಬೇಕು. ಆ ಡಾಕ್ಟ್ರ್ ಯಾರು ಅಂತ ನೀವು ತನಿಖೆ ಮಾಡಬೇಕು. ಬಂಟ್ವಾಳದ ಫಾರಿನ್ ರಿಟರ್ನ್ ಡಾಕ್ಟ್ರ್ ಯಾರು ಅಂತ ತನಿಖೆ ಮಾಡಬೇಕು. ಇಲ್ಲದಿದ್ದರೆ ಇವತ್ತು 7.5 ತಿಂಗಳಲ್ಲಿ ತುಂಡು ತುಂಡು ತೆಗೆಸುವ ಡಾಕ್ಟ್ರ್ ಪ್ರತಿಯೊಂದು ಎಷ್ಟೋ ಹೆಣ್ಣು ಮಕ್ಕಳನ್ನು ಮುಚ್ಚಿಟ್ಟುಕೊಂಡು ಎಷ್ಟೋ ಜನವನ್ನು ಅಬೋರ್ಷನ್ ಮಾಡಿಸ್ತೀರಾ ಅಂತ ಅದನ್ನು ತನಿಖೆಯನ್ನು ಮಾಡಬೇಕು. ನಿಮಗೆ ಏನಾದರೂ ಮಗಳು ಇರ್ತಿದ್ರೆ ಈ ರೀತಿ ಮಾಡುವಾಗ ನೀವು ಯಾವ ರೀತಿ ನೀವು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದೀರಿ, ಅಥವಾ ಅಬೋರ್ಷನ್ ಮಾಡಿದನ್ನು ನೀವು ಕಟ್ಟು ಮಾಡಿ ತೆಗೆಸ್ಲಿಕ್ಕೆ ಹೇಳ್ತೀರಾ, ಅಥವಾ ಹಣ ಕೊಟ್ಟು ಮುಚ್ಚಿಸ್ಲಿಕ್ಕೆ ನೋಡ್ತೀರಾ? ಗೌರವ ಇದ್ದವ್ರು ನೀವು ಹೇಳಿದ್ರಂತೆ ಅವ್ರ ಹತ್ರ, ಹೊಟ್ಟೆಯಲ್ಲಿ ಇರುವಾಗ ಮದುವೆ ಮಾಡಲಿಕ್ಕೆ ಆಗುದಿಲ್ಲ ಅಂತ. ಈಗ ಡೆಲಿವರಿ ಆಗಿ 5 ದಿವಸ ಆಯಿತು, ಹೊಟ್ಟೆಯಲ್ಲಿ ಇರುವಾಗ ಮಗುವನ್ನು ಇಟ್ಟು ತಾಯಿಗೆ ಮದುವೆ ಮಾಡಿ ಕೊಡಲಿಕ್ಕೆ ಆಗುದಿಲ್ಲ ಹೇಳುವಾಗ ನಿಮ್ಮ ಮಗನಿಗೂ ಒಂದು ಪ್ರಶ್ನೆ ಕೇಳಬೇಕಿತ್ತು, ಮದುವೆ ಆಗದವ ಅವಳಿಗೆ ಹೇಗೆ ಗರ್ಭಧಾರಣೆಗೆ ಮಾಡಿಸಿದ ಅಂತ. ಆ ಪ್ರಶ್ನೆ ತಂದೆ ಆದವ ನೀವು ಎತ್ತಬೇಕಿತ್ತು. ನಮ್ಮ ಹಿಂದೂ ಸಂಘಟನೆಯವರು ಪ್ರತಿಯೊಂದಕ್ಕೆ ಓಡಿ ಬರ್ತೀರಲ್ಲ ನೀವು. ಒಂದು ವೇಳೆ ಈ ಸ್ಥಾನದಲ್ಲಿ ಈಗ ಮುಸ್ಲಿಂ ಇರ್ತಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬೆಂಕಿ ಹತ್ತುತ್ತಿತ್ತು. ಈಗ ಯಾಕೆ ಮಾತಾಡ್ತಾ ಇರಲಿಲ್ಲ? ಶರಣ್ ಪೆಂಪುವೆಲ್ರವರು ಇದಕ್ಕೆ ಮಧ್ಯವರ್ತಿಯಾಗಿ ಬಂದಿದ್ದಾರೆ ಅಂತ ನನಗೆ ಗೊತ್ತು. ನೀವು ನಿಮ್ಮ ಯಾವತ್ತಾದರೂ ಒಂದು ದಿವಸ ನಿಮ್ಮ ದುರ್ಗಾವಾಹಿನಿ ತಂಡವನ್ನು ಈ ಮನೆಗೆ ಕಳಿಸಿದ್ದೀರಾ? ನೀವು ಕರ್ನಾಟಕ ಸರ್ಕಾರದ ಒಂದು ಮಹಿಳಾ ಆಯೋಗ ದಂಡುಂಟು, ಬಾಕಿದಕ್ಕೆಲ್ಲ ಅವರು ಇನ್ಸ್ಟಾದಲ್ಲಿ ಏನೆಲ್ಲ ರೀಲ್ಸ್ ಮಾಡಿಕೊಂಡು ಕೂತ್ಕೊಳ್ತಾರೆ, ಅದರ ಅಧ್ಯಕ್ಷೆ. ಈಗ ಒಮ್ಮೆ ಬಂದು ನೋಡಿ ಅಲ್ಲ, ನಿಮಗೆ ಖಾಲಿ ಅವರು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟು ವಿಡಿಯೋಗಳು, ಇಷ್ಟು ಫೂಟೇಜ್ಗಳು ಎಲ್ಲ ಮೀಡಿಯಾದಲ್ಲಿ ಬರುವಾಗ ನೀವು ಅದನ್ನು ಸುಮೋಟ ಕೇಸ್ ಆಗಬೇಕಿತ್ತು. ನಿಮಗೇನು ನಾವು ಅಲ್ಲಿ ಬಂದು ಸ್ವಾಗತ ಮಾಡಿ ನಿಮಗೆ ಕಪ್ಪ ಕೊಟ್ಟು ನಿಮ್ಮನ್ನು ಸ್ವಾಗತ ಮಾಡೋ ಅವಶ್ಯಕತೆ ಇಲ್ಲಲ್ಲ. ಬಾಕಿ ಊರಿಡಿ ನೀವು ಹೋಗ್ತೀರಲ್ಲ.
ಎಲ್ಲ ರೀಲ್ಸ್ ಮಾಡಲಿಕ್ಕೆ ಗೊತ್ತಿದ್ದವರು ಇದನ್ನೊಂದು ಅವಳಿಗೆ ನ್ಯಾಯ ಕೊಡಿಸಿ ಆನಂತರ ರೀಲ್ ಹಾಕಿ ನಾನು ಸಲ್ಯೂಟ್ ಕೊಡ್ತೇನೆ ನಿಮಗೆ. ಒಬ್ಬರು ನೀವು ಮಾತಾಡೋದಿಲ್ಲಲ್ಲ. ಇಲ್ಲಿ ನಾನು ಹೇಳೋದು, ಹುಡುಗಿಗೆ ನ್ಯಾಯ ಕೊಡಿಸುವಾಗ ಯಾವುದೇ ಜಾತಿ ಧರ್ಮ ಅದು ನೋಡಬೇಡಿ. ನಾವು ಹೇಳ್ತೇವಲ್ಲ ಮಾತೆ, ತಾಯಿ, ಗೋಮಾತೆ, ಭೂಮಿ ಮಾತೆ ಅಂತ. ಈಗ ಆ ಮಾತೆ ಹೊಟ್ಟೆಯಲ್ಲೇ ಒಂದು ಹುಟ್ಟುವಾಗ ಅದನ್ನು ನೀವು ತೆಗೆಸ್ಲಿಕ್ಕೆ ಹೊರಡುವಾಗ ಆ ಮನೆಗೆ ಸಪೋರ್ಟ್ ಮಾಡುವವರು ನೀವು ಎಣಿಸಬೇಕು. ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ, ಪ್ರತಿಯೊಬ್ಬರು 9 ತಿಂಗಳು ಒಂದು ತಾಯಿಯ ಹೊಟ್ಟೆಯಿಂದ ಬರುವವರು. ಹಾಗಾಗಿ ಇಂಥದಕ್ಕೆ ನೀವು ಬೆಂಬಲ ಕೊಡ್ತಾ ಹೋಗುದಲ್ಲ. ಇಂಥದಕ್ಕೆ ಯಾವನೇ ಆದ್ರೂ ತಪ್ಪು ಮಾಡಿದವನು, ಹುಡುಗ ಆಗ್ಲಿ ಹುಡುಗಿ ಆದ್ರಿ, ಒಂದು ವೇಳೆ ಹುಡುಗನಿಗೆ ಮೋಸ ಮಾಡಿದ್ರು ಇದೇ ರೀತಿ ಇರಬೇಕು ಕಾನೂನು. ನಮಗೀಗ ಒಂದು ಮಾಹಿತಿ ಬರ್ತಾ ಉಂಟು, ಇಲಾಖೆಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅಪ್ಪನೇ ಕೊಂಡೋಗಿ ಮಗನನ್ನು ಬೆಳ್ತಂಗಡಿಯಲ್ಲಿ ಎಲ್ಲ ಸಂಬಂಧಿಕರ ಮನೆಗೆ ಬಿಟ್ಟು ಬಂದಿದ್ದಾರೆ ಅಂತ ಈ ಮಾಹಿತಿ ಉಂಟು. ನಾನು MLA ಅಶೋಕ್ ರೈ ಹತ್ರ ಹೇಳುದು, ನೀವು ಯಾವತ್ತೂ ಹೇಳ್ತೀರಿ ಮಹಿಳೆಗೆ ಅನ್ಯಾಯ ಆದಾಗ ಮಾತಾಡ್ತೇನೆ, ಮಕ್ಕಳಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸ್ತೇನೆ ಅಂತ ಹೇಳುವವರು, ಈ ಕೇಸಲ್ಲಿ ಕೋರ್ಟಿಗೆ ಹೋಗಿ ನೀವೇ ಸಾಕ್ಷಿ ಹೇಳಬೇಕು ಅಶೋಕ್ ರೈ ಅವರೇ. ಯಾಕೆಂದ್ರೆ ನೀವೇ ಅಲ್ಲಿ ಮುಚ್ಚಳಿಕೆ ಭರಿಸಲಿಕ್ಕೆ ಫೋನ್ ಮಾಡಿದವರು. ಯಾಕಂದ್ರೆ ಇದರಲ್ಲಿ ಮದುವೆ ಮಾಡಿ ಕೊಡ್ತಾನೆ ಅಂತ ಮುಚ್ಚಳಿಕೆ ಭರಿಸಲಿಕ್ಕೆ ಬೆಂಬಲ ಕೊಟ್ಟವರು ನೀವೇ. ನಿಮ್ಮ ಮಾತು ಕೇಳಿ 2 ಫ್ಯಾಮಿಲಿಯವ್ರು ಅಲ್ಲಿ ಮುಚ್ಚಳಿಕೆ ಭರಿಸಿದ್ರು, ಸ್ಟೇಷನಿಗೆ ಒತ್ತಡ ಹಾಕಿದವರು ನೀವೇ. ಒಂದು ವೇಳೆ ಅವರು ಮುಚ್ಚಳಿಕೆ ಭರಿಸಿದ ನಂತರ ಕಾನೂನಾತ್ಮಕವಾಗಿ ಆದರೆ FIR ಹಾಕ್ಬೋದಂತ. ಹಾಗಾಗಿ ನಿಮ್ಮ ಮಾತಿಗೆ ಅಲ್ಲಿ ಬೆಲೆ ಕೊಡದ ಕಾರಣ ನೀವು ಆ ಹೆಣ್ಣಿಗೆ ನ್ಯಾಯ ಕೊಡಿಸುವುದು ಖಾಲಿ ಸ್ಟೇಷನಿಗೆ ನೀವು ಹೇಳುವುದಲ್ಲ, ನೀವು ಕೋರ್ಟಿಗೆ ಹೋಗಿ ನೀವು ಸಾಕ್ಷಿ ಹೇಳಬೇಕು. ನಾನು ಅಲ್ಲಿ ತಂದೆ ಕರೆ ಮಾಡಿದಾಗ ಸ್ಟೇಷನಲ್ಲಿ ಅವರು ಮದುವೆ ಮಾಡ್ತೇನಂತ ಒಪ್ಪಿದ ನಂತರ ಮುಚ್ಚಳಿಕೆ ಭರಿಸಿದೆ ಅಂತ ಅಶೋಕ್ ರೈ ಅವರೇ, ನೀವು ಒಂದು MLA ಆಗಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವವರು, ಜವಾಬ್ದಾರಿಯವರು ಇದ್ರೆ ನೀವು ಹೋಗಿ ನೆಕ್ಸ್ಟ್ ಕೋರ್ಟಿಗೆ ಸಾಕ್ಷಿ ಹೇಳಬೇಕು. ಈಚೆಯಿಂದ MLA, ಕಾಂಗ್ರೆಸ್ಸಿನ MLA ಇನ್ಫ್ಲುಯೆನ್ಸ್ ಮಾಡೋದು, ಈ ಗಂಡಸು BJPದು ಒಬ್ಬ ಜನಪ್ರತಿನಿಧಿ. ನೀವು ಯಾವುದಕ್ಕೂ ಅಶೋಕ್ ರೈ ಅವರೇ ಇಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗೋ ನಿಮ್ಮ ರಾಜ್ಯಕ್ಕೆ ಬದಿಗಿಡಿಯಲ್ಲಿ. ಈ ವಿಷಯಕ್ಕೆ ನೀವೆಲ್ಲರೂ ರಾಜಕೀಯ ಒಟ್ಟಾಗ್ತಿರಲ್ಲ. ನೀವು ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ರಾಜಕೀಯ, ಜಾತಿ, ಧರ್ಮ ಬದಿಗಿಟ್ಟು ನೀವು ನ್ಯಾಯ ತೆಗೆಸ್ಕೋಬೇಕೆ ವಿನಃ ಈಗ ಎಲ್ಲರೂ ಒಟ್ಟಾಗಿದ್ದಾರಲ್ಲ. ಈಗ ಇಲ್ಲಿ ಯಾರು BJP ಅವರು ಮಾತಾಡ್ತಾ ಇಲ್ಲ, ಇಲ್ಲಿನ ಪುತ್ತೂರಿನ ಸಂಘಟನೆಯವರು ಮಾತಾಡ್ತೀರಾ, ದೊಡ್ಡ ಹಿಂದುತ್ವ ಮಾತಾಡೋರು ಮಾತಾಡ್ತಾ ಇಲ್ಲ. ಈಗ ಅಶೋಕ್ ರೈ ಅವರು BJPಗರಾಯ್ತಾ? ನಾನಿಲ್ಲಿ ರಾಜಕೀಯ ಮಾಡೋದಲ್ಲ, ಅವರು ಒಂದು ಕಾಂಗ್ರೆಸ್, BJP, ಇಲ್ಲಿ ನೀವು ಒಟ್ಟಾಗುದಾದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಒಂದು ಹೆಣ್ಮಕ್ಕಳಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳುವವರು ಈಗ ಯಾಕೆ ನ್ಯಾಯ ಕೊಡಿಸ್ತಿಲ್ಲ? ಹಾಗಾಗಿ ನಾನು ಅಶೋಕ್ ರೈ ಅವರ ನಾನು ಹೇಳ್ತಾ ಇದ್ದೇನೆ, ನೀವೊಂದು ನಿಜವಾಗಿ ಹೆಣ್ಣಿಗೆ ಗೌರವ ಕೊಡುವವರು, ಹೆಣ್ಣಿಗೆ ನ್ಯಾಯ ಕೊಡಿಸ್ತೇನೆ ಅಂತ ಎಲ್ಲ ಕಡೆಯಲ್ಲಿ ನೀವು ವಿಡಿಯೋ ಮಾಡ್ತೀರಿ. ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡುವಾಗ ನೀವು ಎಲ್ಲ ಕಡೆಯಲ್ಲಿ ನೀವು ಮಾಡೋದು ನೋಡುವಾಗ ಒಂದು ತೋಡಲ್ಲಿ ನೀರು ಹೋಗುವಾಗ ನೀವೇ ಕೊಟ್ಟು ಹಿಡಿದು ಬಗಿತೀರಿ. ಈಗ ಅವಳಿಗೆ ನ್ಯಾಯ ಕೊಡಿಸ್ಲಿ ನಿಮ್ಮ ಹತ್ರ ಏನು ಕೇಳುವುದಿಲ್ಲ. ಒಂದು ಕನಿಷ್ಠ ಒಂದು ಕೋರ್ಟಿಗೆ ಹೋಗಿ ನಿಮ್ಮ ಸಾಕ್ಷಿ ಇಂಪಾರ್ಟೆಂಟ್, ನಿಮ್ಮ ಸಾಕ್ಷಿ ಕರೆಕ್ಟ್ ಇದ್ರೆ ಆ ಹುಡುಗನಿಗೆ ಖಂಡಿತ ಸಜೆ ಆಗ್ತದೆ, ಈ ಸಂತ್ರಸ್ತೆಗೆ ನ್ಯಾಯ ಸಿಗ್ತದೆ.